ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆಗೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಇದೇ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಲಿಂಕ್ನ ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಸಾಂಗ್ ಇರೋದಿಲ್ಲ. ಸಾಂಗ್ನ ಟೆಲಿಗ್ರಾಮ್ನಲ್ಲಿ ಕೊಟ್ಟಿರ್ತೀನಿ ನಾನು. ಈಗ ನಿಮಗೆ ತೋರಿಸ್ತೀನಿ. ನಾನು ಟೆಲಿಗ್ರಾಮ್ ಓಪನ್ ಮಾಡಿ ನೋಡ್ಬೋದು. ಈ ರೀತಿ ಮೇಲ್ಗಡೆ ಇದೆಯಲ್ಲ, ಈ ರೀತಿ ಇರುತ್ತೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ನ ಡೌನ್ಲೋಡ್ ಮಾಡ್ಕೊಂಡು ಈ 3 ಡಾಟ್ ಇದೆಯಲ್ಲ ಸಾಂಗಿನ ಮೇಲೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಮ್ಯೂಸಿಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮ್ಯೂಸಿಕ್ ಸೇವ್ ಆಗುತ್ತೆ. ಈಗ ಮತ್ತೆ ಅಲರ್ಟ್ ಮೋಷನಿಗೆ ಹೋಗೋಣ. ಅಲರ್ಟ್ ಮೋಷನ್ ಓಪನ್ ಮಾಡಿಕೊಂಡು ಇಲ್ಲಿ ಆಡಿಯೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ಸ್ ಮೇಲೆ ಹೋಗಿ ಲಾಸ್ಟಿಗೆ ಬನ್ನಿ. ಇಲ್ಲಿ ನೋಡ್ಬೋದು ಸಾಂಗ್ಸ್ ಇದೆ, ಪುನೀತ್ ಎಡಿಟಿಂಗ್ ಟಿಪ್ಸ್ ಆಡಿಯೋ ಅಂತ 1 ಅಂತ ಇದೆಯಲ್ಲ ಅದೇ ಆಡಿಯೋ ಆಗಿರುತ್ತೆ. ಅದನ್ನು ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇಲ್ಲಿ ರೀತಿ ಲಾಸ್ಟಿಗೆ ಬಂದು ಸಾಂಗ್ ಕರೆಕ್ಟಾಗಿದೆ ಎಲ್ಲ ನೋಡ್ಕೊಳ್ಳಿ. ಬೀಟ್ ಮಾರ್ಕ್ವರೆಗೂ, ಅದು ಬೀಟ್ ಮಾರ್ಕ್ವರೆಗೂ ಇಲ್ಲ ಅಂದರೆ ಅದನ್ನು ಸಾಂಗ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಫೋಟೋ ಹಾಕ್ಕೊಳ್ಳಿ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಹಾಕ್ಕೊಳ್ಳಿ. ಸದ್ಯಕ್ಕೆ ನಾನು ಯಾವ್ದಾದ್ರು ಒಂದು ಫೋಟೋ ಹಾಕಿ ತೋರಿಸ್ತೀನಿ ನಿಮಗೆ. ಈ ಫೋಟೋ ಹಾಕಿ ತೋರಿಸ್ತೀನಿ, ನೋಡ್ಬೋದು. ಇದನ್ನು ಒಂದು ಸ್ವಲ್ಪ ಫುಲ್ ಸ್ಕ್ರೀನ್ ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳಿ. ಫೋಟೋನ ಜೂಮ್ ಮಾಡಿಕೊಂಡು ಲಾಸ್ಟ್ವರೆಗೂ ಇಟ್ಕೊಂಡು ಈ ರೀತಿ ಸ್ಲೈಡ್ ಮಾಡಿ ಅಲ್ಲಿ ಬೀಟ್ ಮಾರ್ಕ್ ಇದ್ದಾವಲ್ಲ ಅಲ್ಲಿ ಎಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಎಲ್ಲೆಲ್ಲಿ ಇದೆಯಾವಲ್ಲ ಅವಷ್ಟಕ್ಕೂ ಒಂದೊಂದಕ್ಕೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಡಬಲ್ ಬೀಟ್ ಮಾರ್ಕ್ ಇದೆಯಲ್ಲ ಅದನ್ನು ಹಾಗೆ ಸ್ಕಿಪ್ ಮಾಡಿ 1ನೇ ಬೀಟ್ ಮಾರ್ಕಿಗೆ ಅಷ್ಟೇ ಕಟ್ ಮಾಡ್ಕೊಳ್ಳಿ. ಅದು ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಂದೆ ಹೇಳ್ತೀನಿ ಏನಂತ. ಈಗ ನೋಡ್ಬೋದು ಫಸ್ಟ್ನೇ ಎಫೆಕ್ಟು ಕಾಪಿ ಮಾಡಿಕೊಂಡು ಫಸ್ಟ್ನೇ ಇಮೇಜ್ ಇದೆಯಲ್ಲ ನೀವು ಹಾಕಿದ್ದು ಅದಕ್ಕೆ ಪೇಸ್ಟ್ ಮಾಡಿ. ಹಾಗೆ ಸೆಕೆಂಡ್ ಇಮೇಜು ಅಷ್ಟೇ, ಅದನ್ನು ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಪೇಸ್ಟ್ ಮಾಡಿ. ಥರ್ಡ್ ಒನ್ ಇಮೇಜ್ ಇದೆಯಲ್ಲ ಅದರ ಎಫೆಕ್ಟು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಆ ಥರ್ಡ್ ಇಮೇಜ್ ಹಾಕಿದ್ರಲ್ಲ ಅದಕ್ಕೆ ಪೇಸ್ಟ್ ಮಾಡಿ. ಉಳಿದ ಎಲ್ಲದಕ್ಕೂ ಪೇಸ್ಟ್ ಮಾಡಿ. ಆದರೆ ಇಲ್ಲಿ ಡಬಲ್ ಬೀಟ್ ಮಾರ್ಕ್ ಇದೆಯಲ್ಲ ಇದು ಒಂದಕ್ಕೆ ಬಿಟ್ಟು ಉಳಿದಕ್ಕೆ ಎಲ್ಲವಕ್ಕೂ ಅದನ್ನು ಪೇಸ್ಟ್ ಮಾಡ್ಕೊತ ಹೋಗಿ. ನೋಡ್ಬೋದು ನಾನು ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಈ ರೀತಿ ಪೇಸ್ಟ್ ಮಾಡಿ ನೀವು ಅಷ್ಟಕ್ಕೂ. ಆದರೆ ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಫೈಲ್ ಇದೆಯಲ್ಲ ಈ ಫೈಲಿಗೆ ಮಾತ್ರ ಕೆಳಗಡೆ ಇನ್ನೊಂದು ಇದೆಲ್ಲ ನಾ ಕೊಟ್ಟಿದ್ದು ಅದರೊಳಗೆ ಇನ್ನೂ ಕಾಪಿ ಮಾಡಿಕೊಂಡು ಇದಕ್ಕೆ ಪೇಸ್ಟ್ ಮಾಡಿ. ಆಮೇಲೆ ನಾ ಕೊಟ್ಟಿರ್ತೀನಲ್ಲ ಅವನಷ್ಟು ಡಿಲೀಟ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಫುಲ್ ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕಾಗಿ ಲೆಂತ್ ಆಗುತ್ತೆ, MB ಭಾಳ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಅದನ್ನು ಅಷ್ಟು ಡಿಲೀಟ್ ಮಾಡಿದ್ಮ್ಯಾಕೆ ನೋಡ್ಬೋದು ನೀವು ಹಾಕಿರೋ ಫೋಟೋ ಸೇಮ್ ಅದೇ ರೀತಿ ನಾ ಹಾಕಿರೋ ವಿಡಿಯೋ ಥರನೇ ಬಂದಿರುತ್ತೆ. ಇಷ್ಟೆತ್ತ ವಿಡಿಯೋ ಇದೇ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.